ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 5-4-2025 ಶನಿವಾರ, ಅಷ್ಟಮಿ, ಪುನರ್ವಸು ನಕ್ಷತ್ರ, ಅತಿಗಂಡ ಯೋಗ, ಭವಕರಣ. ಮೊದಲನೆಯದಾಗಿ ಮೇಷರಾಶಿ. ತಾಯಿಗೆ ಪ್ರಯಾಣ, ಮಾನಸಿಕ ನೆಮ್ಮದಿ, ತಂದೆಗೆ ಧನಲಾಭ, ಒಡಹುಟ್ಟಿದವರಿಗೆ ವಾಹನ ಲಾಭ, ಧನ ನಷ್ಟ, ಭರಣಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ಒಡಹುಟ್ಟಿದವರ ಬಗ್ಗೆ ಚಿಂತೆ, ಅಲಂಕಾರಕ್ಕಾಗಿ ಧನವ್ಯಯ, ಪ್ರಯಾಣದಿಂದ ಧನಲಾಭ, ಕುಟುಂಬದವರಿಗೆ ಪ್ರಯಾಣ, ಮೃಗಶಿರ ನಕ್ಷತ್ರದವರಿಗೆ ಅಶುಭ. ಮಿಥುನ ರಾಶಿ. ಸಂಗಾತಿಯಿಂದ ಕಿರಿಕಿರಿ, ಉದ್ಯೋಗದಿಂದ ತೊಂದರೆ, ಮಾನಸಿಕ ದುಃಖ, ಕುಟುಂಬದವರ ಚಿಂತೆ, ಆರ್ದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ವ್ಯಾಪಾರದಲ್ಲಿ ಲಾಭ, ತಂದೆಗೆ ಧನಲಾಭ, ಆರೋಗ್ಯದ ಬಗ್ಗೆ ಎಚ್ಚರವಾಗಿರಿ, ನ್ಯಾಯಾಲಯದಲ್ಲಿ ಜಯ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಸಿಂಹ ರಾಶಿ. ಮಕ್ಕಳಿಂದ ಆನಂದ, ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರದಲ್ಲಿ ಧನಲಾಭ, ಆರೋಗ್ಯದಲ್ಲಿ ಏರುಪೇರು, ಪುಬ್ಬ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ಭೂಲಾಭ, ಗೃಹಲಾಭ, ವಾಹನ ಲಾಭ, ತಾಯಿಯಿಂದ ಮಾರ್ಗದರ್ಶನ, ಸಂಗಾತಿಯಿಂದ ಸಹಾಯ, ಉದ್ಯೋಗದಲ್ಲಿ ಲಾಭ, ಚಿತ್ತ ನಕ್ಷತ್ರದವರಿಗೆ ಅಶುಭ. ತುಲಾ ರಾಶಿ. ಪ್ರಯಾಣದಿಂದ ಆಯಾಸ, ಸಾಲಬಾಧೆ, ಉದ್ಯೋಗದಲ್ಲಿ ನೆಮ್ಮದಿ, ಭಾಗ್ಯೋದಯ, ಆರೋಗ್ಯದಲ್ಲಿ ಏರುಪೇರು, ಸ್ವಾತಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಸಂಗಾತಿಯಿಂದ ಧನಲಾಭ, ವ್ಯಾಪಾರದಲ್ಲಿ ಲಾಭ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ಮಕ್ಕಳಿಂದ ಸಹಾಯ, ಕುಟುಂಬಕ್ಕಾಗಿ ಧನವ್ಯಯವಾಗುವುದು. ಧನಸ್ಸು ರಾಶಿ. ವಾಹನದಿಂದ ಗೃಹದಿಂದ ಸಾಲಬಾಧೆ, ಮಾನಸಿಕ ಕಿರಿಕಿರಿ, ಸಂಗಾತಿಯ ಜೊತೆ ಕಿರಿಕಿರಿ, ಪೂರ್ವಾಷಾಢ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ವಿದ್ಯಾರ್ಥಿಗಳಿಗೆ ಆಲಸ್ಯ, ಪ್ರಯಾಣದಿಂದ ಲಾಭ, ಸಂಗಾತಿಯಿಂದ ಕಿರಿಕಿರಿ, ಸಾಲಬಾಧೆ, ಧನಿಷ್ಠ ನಕ್ಷತ್ರದವರಿಗೆ ಅಶುಭ. ಕುಂಭ ರಾಶಿ. ಗೃಹದಿಂದ ಧನಲಾಭ, ವಾಹನದಿಂದ ಲಾಭ, ಮಕ್ಕಳಿಂದ ಸಾಲಬಾಧೆ, ಒಡಹುಟ್ಟಿದವರಿಂದ ಸಹಾಯ, ಶತಭಿಷ ನಕ್ಷತ್ರದವರಿಗೆ ಶುಭವಾಗುವುದು. ಮೀನ ರಾಶಿ. ಉದ್ಯೋಗಕ್ಕಾಗಿ ಪ್ರಯಾಣ, ಒಡಹುಟ್ಟಿದವರಿಗೆ ಉದ್ಯೋಗ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.